ಆತ್ಮೀಯ ಸ್ನೇಹಿತರೆ, ನಾನು ಸರಿಯಾಗಿ 5:30ಕ್ಕೆ ಫೇಸ್ಬುಕ್ನಲ್ಲಿ ಲೈವ್ ಅನ್ನು ಮಾತನಾಡ್ತೇನೆ ಅಂತ ಹೇಳಿ ಬೆಳಗ್ಗೆ ಪ್ರಸಾರ ಮಾಡಿದ್ದೆ. ಅನೇಕರು ಏನು ಬಸವ ಕಲ್ಯಾಣದ ರಾಜಕಾರಣದ ಬಗ್ಗೆ ಏನಾದರೂ ಮಾತನಾಡಬಹುದಾ ಶರಣು ಸಲಗರ್, ಅಥವಾ ಬಸವ ಕಲ್ಯಾಣದ ಏನಾದರೂ ಅಭಿವೃದ್ಧಿಯ ಕುರಿತು ಏನಾದರೂ ಮಾತನಾಡಬಹುದಾ ಅಂತ ಹೇಳಿ ವಿಚಾರ ಮಾಡಿರಬಹುದು. ನಾನೊಬ್ಬ ರಾಜಕಾರಣಿ, 24 ಗಂಟೆ ನಾನು ರಾಜಕಾರಣಿ. ಈ ರಾಜಕಾರಣಕ್ಕಿಂತ ಬಸವ ಕಲ್ಯಾಣದ ಅಭಿವೃದ್ಧಿಗಿಂತಲೂ ಕೂಡ ಅದಕ್ಕಿಂತ ನಾನು ಎತ್ತರದಲ್ಲಿ ನೋಡ್ತಕ್ಕಂಥದ್ದು, ಅದಕ್ಕಿಂತ ನನಗ ಅತ್ಯಂತ ಪ್ರಮುಖವಾದಂಥದ್ದು ಗೋ ಹತ್ಯೆ ನಿಲ್ಲಿಸತಕ್ಕಂಥದ್ದು. ಸ್ನೇಹಿತರೆ, ಆ ಕಾರಣಕ್ಕಾಗಿ ನಾನು ಗೋ ಹತ್ಯೆ ಜಗತ್ತಿಗೆ ಮೊದಲ ಪಾರ್ಲಿಮೆಂಟ್ ಕೊಟ್ಟಂತ ಈ ನೆಲದಲ್ಲಿ ಸಮಾಜ ನಿರ್ಮಾಣದ ಸಂದೇಶವನ್ನು ಕೊಟ್ಟಂತ ಈ ಪವಿತ್ರ ನಾಡಿನಲ್ಲಿ ಜಗತ್ತಿಗೆ ದಾಸೋಹದ ದಾರಿದೀಪವನ್ನು ತೋರಿಸಿಕೊಟ್ಟಂತ ಈ ಶ್ರೇಷ್ಠ ನೆಲದಲ್ಲಿ ಯಾವುದೇ ಕಾರಣಕ್ಕೂ ಗೋ ಹತ್ಯೆ ಆಗಬಾರದು. ಗೋ ಹತ್ಯೆ ವಿರುದ್ಧ ನನ್ನ ಹೋರಾಟ ಅಂತಕ್ಕಂಥ ನಿಟ್ಟಿನಲ್ಲಿ ಕೆಲವು ವಿಚಾರಗಳನ್ನ ನಾನೊಬ್ಬ ಶಾಸಕನ ಅಂದಕ್ಕಿಂತ ದೊಡ್ಡದಾಗಿ ನಾನೊಬ್ಬ ಗೋರಕ್ಷಕ ಅಂತ ಹೇಳಿ ನಾನು ಹೇಳ್ಕೋಬೇಕು ಅಂತ ನನಗೆ ಹೆಮ್ಮೆ ಆಗ್ತದೆ. ಸ್ನೇಹಿತರೆ, ಯಾಕಪ್ಪ ಶಾಸಕನಕ್ಕಿಂತ ಗೋರಕ್ಷಕನ ಸ್ಥಾನ ಯಾಕೆ ದೊಡ್ಡದು? ನಾನು ಸಣ್ಣವಿದ್ದಾಗ ನಮ್ಮ ಮುತ್ಯ ಈಗಿಲ್ಲ. ನಮ್ಮ ಮುತ್ಯ ನನಗೇನ್ ಮಾಡ್ತಾ ಇದ್ದ, ಗೋವಿನ ಮೂತ್ರ ತಗೊಂಡು ಅವನು ಕುಡಿತಾ ಇದ್ದ. ಅದೇ ಗೋವಿನ ಮೂತ್ರದಿಂದ ನನ್ನ ಮುಖ ತೊಳಿತಾ ಇದ್ದ. ಆ ದಿನಗಳು ನನಗೆ ಇವತ್ತಿಗೂ ಕೂಡ ಸ್ನೇಹಿತರೆ ನೆನಪಿದೆ. ಗೋ ಮಾತೆ ಅದು, ಅದಕ್ಕೆ ಸರಿ ಸಮಾನವಾದಂಥದ್ದು ಇನ್ನೊಂದು ಈ ಜಗತ್ತಿನಲ್ಲಿಲ್ಲ ಅಂತ ಹೇಳಿ ನಾವು ನಂಬಿದವರು, ನಾವು ಹಿಂದೂಗಳು. ಸ್ನೇಹಿತರೆ, ಈ ನೆಲದಲ್ಲಿ ಗೋವುಗಳ ಸಂರಕ್ಷಣೆ ಆಗಬೇಕು, ಗೋವುಗಳ ಸಂರಕ್ಷಣೆ ಆಗಬೇಕು. ಗೋವುಗಳು ಉಳಿಬೇಕಾದ್ರೆ ನಂದಿ ಉಳಿಬೇಕು, ಎತ್ತುಗಳು ಉಳಿತಕ್ಕಂಥ ಕೆಲಸ ಈ ನಾಡಿನಲ್ಲಿ ಆಗಬೇಕು. ಸ್ನೇಹಿತರೆ, ಸುಮಾರು ವರ್ಷಗಳಿಂದ ಕೈಲಾದಷ್ಟು ಒಂದು ಸಣ್ಣ ಪ್ರಯತ್ನ, ಒಂದು ಅಳಿಲು ಸೇವೆ ಗೋಗಳನ್ನ ಉಳಿಸಲಿಕ್ಕಾಗಿ ನಾನು ಮಾಡ್ತಾ ಇದ್ದೇನೆ. ಬದುಕಿರುವವರೆಗೂ ಕೂಡ ಆ ಗೋವುಗಳು ಉಳಿಸಲಿಕ್ಕಾಗಿ, ಆ ಸಂತತಿ ಬೆಳೆಸಲಿಕ್ಕಾಗಿ ಮೈಯಲ್ಲಿ ಉಸಿರಿರುವವರೆಗೆ ನಾನು ಪ್ರಾಮಾಣಿಕವಾಗಿ ಆ ಕೆಲಸ ಮಾಡ್ತೇನೆ. ವಿಶೇಷವಾಗಿ ನಾನು ಗೋರಕ್ಷಣೆ ಕೆಲಸ ಮಾಡ್ತಕ್ಕಂಥ ಸಮಯದೊಳಗ ಒಬ್ಬ ಸ್ನೇಹಿತ ಎಲ್ಲಿಂದೋ ಕಮಿಟ್ ಮಾಡಿದ್ದ. ಬಹುತೇಕಾದ ಮುಸ್ಲಿಂ ಇರಬಹುದು. ಶರಣು ಸಲಗರ್, ನೀನು ಮಗಲ ಗೋವುಗಳು ಎತ್ತುಗಳು ಖಡ್ಗರಿಗೆ ಮಾರೋದು ನಿಂದಿಸ್ಬೇಕಂತ ಹೇಳಿ ನಿಮ್ ಹಿಂದೂ ಒಳಗೆ ಹೇಳಪ್ಪ ಅಂತ ಹೇಳಿ ಒಂದು ಕಮೆಂಟ್ ನೋಡಿ ನಿಜವಾಗಿ ನನಗೆ ನೋವಾಯಿತು. ಒಂದ್ ಕಡೆ ಆ ಮಾತು ಸತ್ಯ. ಅದು ಸಮಸ್ತ ಹಿಂದೂ ಸಮಾಜದ ನನ್ನ ಸ್ನೇಹಿತರಿಗೆ, ರೈತರಿಗೆ ಕೈ ಮುಗಿದು, ಈ ಬಸವ ಕಲ್ಯಾಣದ ನೆಲದಿಂದ ನಿಮಗೆ ಕೈ ಮುಗಿದು ನಾನು ವಿನಂತಿಯನ್ನ ಮಾಡ್ತೇನೆ. ಯಾವ ಆಕಳು ನಿಮಗಾಗಿ, ನಿಮ್ಮ ಮಕ್ಕಳಿಗಾಗಿ, ನಿಮ್ಮ ಪೀಳಿಗೆಗಾಗಿ 15 ವರ್ಷ ಸತತ ಹಾಲು ಕೊಟ್ಟು ನಿಮ್ಗೆ ದೊಡ್ಡವರಾಗಿ ಮಾಡ್ತದೋ, ಯಾವ ಎತ್ತು ನಿಮ್ಮ ಮನೆಯೊಳಗೆ 15-20 ವರ್ಷ ದುಡಿದು ನಿಮ್ಮ ಕುಟುಂಬಕ್ಕೆ ಆಸರೆಯಾಗಿ ಬೆನ್ನೆಲುಬಾಗಿ ನಿಂತು ನಿಮ್ಮ ಬದುಕಿಗೆ ಆಸರೆಯಾದಂತ ಎತ್ತಿಗೆ ವಯಸ್ಸಾದ ಬಳಿಕ ನೀವೇನ್ ಮಾಡ್ತೀರಿ, ಖಡ್ಗರಿಗೆ ಒಯ್ದು ಮಾರ್ತಿರಲ್ಲ, ಧಿಕ್ಕಾರವಾಗಲಿ ಅಂತ ಹೇಳಿ ಅಂತವ್ರಿಗೆ ನಾನು, ಒಂದು ವೇಳೆ ಈ ತಪ್ಪು ನನ್ನ ತಂದೆನೂ ಕೂಡ ಮಾಡಿದ್ರ ಅಂತರ ವಂಶ ನಿರ್ವಂಶವಾಗಲಿ ಅಂತ ಹೇಳಿ ನನಗೆ ಹೇಳ್ಬೇಕನ್ನಿಸ್ತದ. ಆದ್ರೂ ಕೂಡ ಒಬ್ಬ ಶಾಸಕನಾಗಿ ಇಂಥ ಕೆಟ್ಟ ಪದಗಳು ನನ್ನಿಂದ ಬರಬಾರದು. ಸ್ನೇಹಿತರೆ, ಕೈ ಮುಗಿತೇನೆ, ನಿಲ್ಲಿಸಬೇಕು ಆ ಕೆಲಸ. ನೀವು ಇವತ್ತು ನಾವು ಸಣ್ಣಾಗಿದ್ದಾಗ ಹಾಲಾಗಿ ತಿಪ್ಪಿ ಗೊಬ್ಬರ ಹೋಗ್ತಿತ್ತು. ಇವತ್ತು ಗೋ ಹತ್ಯೆ ಅತಿಯಾದ ಪ್ರಕರಣ, ಅತಿಯಾದ ಪ್ರಯುಕ್ತ
ಸಾವಯವ ಕೃಷಿ ಅಂತಕ್ಕಂಥದ್ದು ನಿಂತು ಹೋಗಿದೆ ಸ್ನೇಹಿತರೆ. ನನಗೊಂದೊಂದ್ಸಲ ಆಶ್ಚರ್ಯ ಅನಿಸ್ತದೆ, ಏನಪ್ಪ ಇದು, ವಿಶೇಷವಾಗಿ ಮುಸ್ಲಿಮರು, ಅಲ್ಪಸಂಖ್ಯಾತರು ಯಾಕಪ್ಪ ಈ ರೀತಿ ನೀವು ಗೋಹತ್ಯೆಯನ್ನು ಮಾಡಿ ಬದುಕಬೇಕು? ಇನ್ನೇನು ಬಕ್ರೀದ್ ಬಂತಂದ್ರೆ ಸಾಕು ಸಾವಿರಾರು ಗೋಹತ್ಯೆಗಳು ಮಾಡಬೇಕು. ಸಮಸ್ತ ಎಲ್ಲ ಮುಸಲ್ಮಾನರಿಗೆ ನಾನು ಸವಾಲ್ ಹಾಕ್ತೇನೆ, ನಿಮಗ ನೀವೇನು ಖುರಾನ್ ಪವಿತ್ರ ಅಂತ ಹೇಳಿ ನಂಬ್ತಿರಲ್ಲ, ಖುರಾನ್ ನೊಳಗ ಎಲ್ಲರೇ ಇನ್ನೊಬ್ಬರ ಧರ್ಮಕ್ಕ ನೋವು ಕೊಟ್ಟು ಬದುಕು, ನೋವು ಕೊಟ್ಟು ತಿನ್ನು ಅಂತ ಹೇಳಿ ಎಲ್ಲರೇ ಖುರಾನ್ ಒಳಗೆ ಹೇಳಿತ್ತು, ಅದನ್ನ ನನಗೆ ತೋರಿಸ್ರಿ. ಇಸ್ಲಾಂ ಧರ್ಮದ ಎಲ್ಲ ಮೌಲ್ಯಗಳಿಗೆ ನಾನು ಸವಾಲ್ ಹಾಕ್ತೇನೆ, ಏನ್ ಮಾಡ್ಲತ್ತೀರಿ ನೀವೆಲ್ಲ? ಇಸ್ಲಾಂ ಧರ್ಮದ ಎಲ್ಲ ಉಲೇಮಾಗಳಿಗೆ, ಧರ್ಮ ಪ್ರಚಾರಕರಿಗೆ ಈ ನಾಳೆ ಬರ್ತಕ್ಕಂಥ ಬಕ್ರೀದಿಗೆ ನೀವು ಏನ್ ಸಂದೇಶ ಕೊಡ್ತೀರಿ? ನೀವು ಯಾವ ರೀತಿ ಸಮಾಜದಲ್ಲಿ ಜನರು ಬದುಕಬೇಕು ಅಂತ ಹೇಳಿ ಯಾವ ರೀತಿ ನೀವು ಸಂದೇಶ ಕೊಡ್ತೀರಿ ಹೇಳ್ರಿ? ಈ ಸಮಾಜಕ್ಕೆ ಹೇಳ್ರಿ, ಮೊಹಮ್ಮದ್ ಪೈಗಂಬರ್ ಅವರು ಏನ್ ಸಂದೇಶವನ್ನು ಕೊಟ್ಟರು? ಬಕ್ರೀದ್ನಲ್ಲಿ ಸಾವಿರಾರು ಆಕಳುಗಳಿಗೆ, ಲಕ್ಷಾಂತರ ಎತ್ತುಗಳಿಗೆ ಮೊಹಮ್ಮದ್ ಪೈಗಂಬರ್ ಬಲಿ ಕೊಡ್ಬೇಕಂತ ಹೇಳಿ ಎಲ್ಲರೂ ಹೇಳಿಬಿತ್ತಂದ್ರೆ ನನ್ನನ್ನು ತಂದು ತೋರಿಸ್ರಿ. ಯಾಕೆ ಈ ಜಿದ್ದು ನಿಮ್ಮದು? ಈ ನೆಲದ ಶಾಸಕನಾಗಿ, ಬಸವ ಕಲ್ಯಾಣ ಮಹಾಜನತೆ ಸೇವಕನಾಗಿ ಗೋವುಗಳ ರಕ್ಷಣೆಯನ್ನ ಮಾಡ್ತೇನೆ, ಗೋವುಗಳು ಉಳಿಬೇಕು. ಸ್ನೇಹಿತರೆ, ಗೋಹತ್ಯೆ ಮನುಕುಲಕ್ಕೆ ತಟ್ಟಿನ ಒಂದು ಶಾಪ, ಅದು ಗೋಹತ್ಯೆ. ಗೋಹತ್ಯೆಯನ್ನು ತಡಿಲೇಬೇಕು, ನಾವು ಬಂದ್ ಮಾಡಲೇಬೇಕು. ನನಗೆ ವಿಶ್ವಾಸ ಇದೆ, ಈ ರಾಷ್ಟ್ರದೊಳಗ ಆರ್ಟಿಕಲ್ 370 ಅಂತ ವಿಶೇಷ ಸ್ಥಾನಮಾನವನ್ನು ರದ್ದಾದಾಗ ಗೋಹತ್ಯೆ ನಿಲ್ತಕ್ಕಂಥದ್ದು ಇದೇನು ದೊಡ್ಡ ಕೆಲಸ ಇಲ್ಲ. ಇವತ್ತು ಅಥವಾ ನಾಳೆಗೆ ಈ ನೆಲದೊಳಗ ಗೋಹತ್ಯೆ ನಿಲ್ಲಿಸ್ತಕ್ಕಂಥ ಕೆಲಸ ಈ ನಾಡಿನ ಸಮಸ್ತ ಎಲ್ಲ ಗೋರಕ್ಷಕರು ನಾವು ಮಾಡೇ ಮಾಡ್ತೀವಿ. ಇದರೊಳಗೆ ನಮಗೆ ಗೆಲುವಾಗ್ತದೆ. ಸ್ನೇಹಿತರೆ, ಈ ದೇಶದೊಳಗ ತಮಗೆ ಗೊತ್ತಿರಲಿ, ನಹುಷ ಮಹಾರಾಜರ ಒಂದು ಪ್ರಕರಣ, ಗಂಗಾ ಮತ್ತು ಯಮುನೆ ಸಂಗಮ ಆಗ್ತಕ್ಕಂಥ ಸ್ಥಳದಲ್ಲಿ ಚಮನ ಮಹರ್ಷಿಗಳು ಅತ್ಯಂತ ಸಂತೋಷದಿಂದ ತಪಸ್ ಮಾಡತಕ್ಕಂಥ ಸಮಯದಲ್ಲಿ ಗಂಗೆ ಮತ್ತು ಯಮುನಲ್ಲಿ ಚಮನ ಮಹರ್ಷಿಗಳು ಹೋಗಿ ತಪಸ್ ಮಾಡತಕ್ಕಂಥ ಸಮಯದಲ್ಲಿ ಬೇಸ್ತಾ ಬಂದು ಒಬ್ಬ ಮೀನುಗಾರ ಬಂದು ಬಲೆ ಹಾಕಿದಾಗ ಆ ಬಲೆಗೆ ಚಮನ ಮಹರ್ಷಿಗಳು ಬೀಳ್ತಾರೆ. ಬೇಸ್ತಾ ಗಾಬರಿ ಆಗ್ತಾನೆ. ಅಂತ ಸಮಯದಲ್ಲಿ ಬೇಸ್ತಾ ಚಮನ ಮಹರ್ಷಿಗಳು ಹೇಳ್ತಾರೆ, ನಾನು ಬಿಡ್ತೀನಿ ಗುರುಗಳೇ, ತಪ್ಪಾಯ್ತಂದು ಬೇಸ್ತಾ ಹೇಳ್ತಾನೆ, ನನಗೆ ಬಿಡ್ಲಕ್ಕೆ ಅಧಿಕಾರ ನಿನಗಿಲ್ಲ, ಇಲ್ಲಿನ ಮಹಾರಾಜನೇ ಬರಬೇಕು. ನನಗೊಂದ್ ವೇಳೆ ಈ ಬಲೆ ಬಿಡಿಸ್ಬೇಕಂದ್ರೆ ನೀನು ಬಿಡಬಾರ್ದು, ಮಹಾರಾಜನೇ ಬರಬೇಕು ಅಂದಾಗ ಬೇಸ್ತಾ ಗಾಬರಿಯಾಗಿ ನಹುಷ ಮಹಾರಾಜರಿಗೆ ಕರೆಯನ್ನು ಕೊಡ್ತಾನೆ. ಚವನ ಮಹರ್ಷಿಗಳು ಬಲೆಯಲ್ಲಿ ಬಿದ್ದಂತ ಆ ಸುದ್ದಿಯನ್ನು ಕೇಳಿ ನಹುಷ ಮಹಾರಾಜರು ಆ ಸ್ಥಳಕ್ಕೆ ಬರ್ತಾರೆ. ಗಾಬರಿ ಆಗ್ತಾರೆ. ತಪ್ಪಾಯ್ತು ಗುರುಗಳೇ, ಚವನ ಮಹರ್ಷಿಗಳೇ ತಪ್ಪಾಯ್ತು, ನಾನು 100 ಬಂಗಾರದ ನಾಣ್ಯಗಳನ್ನು ಕೊಡ್ತೇನೆ, ಬೇಸ್ತನಿಗೆ ಹೇಳ್ತಾರೆ ಬಿಟ್ಟು ಬಿಡು ಚವನ ಮಹರ್ಷಿಗಳಿಗೆ ಅಂತ ಹೇಳಿ. ಅವಾಗ ಚವನ ಮಹರ್ಷಿಗಳು ಒಪ್ಪೋದಿಲ್ಲ. 1000 ನಾಣ್ಯಗಳನ್ನು ಕೊಡ್ತೇನೆ, ಬೇಸ್ತನಿಗೆ ಬಿಟ್ಟು ಬಿಡು, ಬೇಡ, ಒಪ್ಪಲ್ಲ ನಹುಷ ಮಹಾರಾಜರು. ಚವನ ಮಹರ್ಷಿಗಳು ಕೊನೆಯದಾಗಿ ಚವನ ಮಹರ್ಷಿಗಳು ನಹುಷ ಮಹಾರಾಜರಿಗೆ ಹೇಳ್ತಾರೆ, 1000 ಲಕ್ಷ ಬಂಗಾರದ ನಾಣ್ಯಗಳು ಕೊಟ್ಟಕ್ಕಂತ ಅವಶ್ಯಕತೆ ಇಲ್ಲ, ಅವನಿಗೊಂದು ಗೋ ಕೊಡು, ಒಂದು ಆಕಳು ಕೊಡು, ಕೊಟ್ಟು ಬಿಡಿಸು ಅಂತ ಹೇಳಿದ್ದು ಇವತ್ತಿಗೂ ಕೂಡ ಈ ನೆಲದ ಇತಿಹಾಸದಲ್ಲಿ ಜೀವಂತವಾಗಿರ್ತಕ್ಕಂಥ ವಿಷಯ. ಸ್ನೇಹಿತರೆ, ನಾನು ಹೇಳ್ತಕ್ಕಂಥ ಮಾತಿನ ತಾತ್ಪರ್ಯ ಒಂದು ಗೋವಿಗಾಗಿ ಚವನ ಮಹರ್ಷಿ ಅಂತವರು, ನಹುಷ ಮಹಾರಾಜರಂತವರು ಯಾವ ಪ್ರಾಮುಖ್ಯತೆಯನ್ನ ಕೊಟ್ಟಿದ್ರು ಅಂತಕ್ಕಂಥದ್ದು ನಾವು ಯಾರೂ ಮರೆಯುವಂತಿಲ್ಲ. ಸ್ನೇಹಿತರೆ, ಈ ದೇಶದಲ್ಲಿ 1857 ಇಸ್ವಿ ಸಮಯದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ನಡೀತು. 1857 ಇಸ್ವಿಯಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ನಡೀತು. ರಾಜರುಗಳು
ರಾಜರುಗಳು ತಮ್ಮ ರಾಜ್ಯವನ್ನು ಉಳಿಸಲಿಕ್ಕಾಗಿ ಹೋರಾಟಗಳು ಮಾಡಿದರು. ಸೈನಿಕರು ತಮ್ಮ ಪಿಂಚಣಿಗಾಗಿ ಹೋರಾಟವನ್ನ ಮಾಡಿದ್ರು. ರೈತರು ಭೂಮಿಯ ಉಳಿವಿಗಾಗಿ ಹೋರಾಟವನ್ನ ಮಾಡಿದ್ರು. ಅಂತ ಸಮಯದಲ್ಲಿ ಬ್ರಿಟಿಷರು ಈ ದೇಶದಲ್ಲಿ 350ಕ್ಕೂ ಹೆಚ್ಚು ಅಕ್ರಮ ಕಸಾಯಿಖಾನೆಗಳಿಗೆ ಅನುಮತಿ ಕೊಟ್ಟು ಗೋಹತ್ಯೆ ಪ್ರಾರಂಭವಾಯಿತು. ಸ್ನೇಹಿತರೆ, ಆ ಸಮಯದಲ್ಲಿ ಆ ಕಾಲಘಟ್ಟದಲ್ಲಿ ಗೋಹತ್ಯೆ ವಿರುದ್ಧ ಒಂದು ಕ್ರಾಂತಿ ಪ್ರಾರಂಭವಾಯಿತು. ಗೋಹತ್ಯೆಯನ್ನು ಸಂಪೂರ್ಣವಾಗಿ ನಿಲ್ಲಬೇಕು, ಅದರ ವಿರುದ್ಧ ಈ ದೇಶದಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕುವರ್ ಸಿಂಗ್, ಟ್ಯಾಟ್ಯಾ ಟೋಪೆ, ಮಂಗಲ್ ಪಾಂಡೆ ಅವರು ಒಂದು ಕ್ರಾಂತಿಯನ್ನ ಪ್ರಾರಂಭ ಮಾಡಿದ್ರು. चमकोटी सन 57 में वो तलवार पुरानी थी, बूढ़े भारत में भी फिर से आई नई जवानी थी, राजवंश ने भ्रुकुटी खानी थी, खूब लड़ी वो मर्दानी थी, झांसी रानी लक्ष्मी थी. ಸ್ನೇಹಿತರೆ, ಒಂದೇ ಸವನು ಆ ಸಮಯದಲ್ಲಿ ಹೋರಾಟ ಪ್ರಾರಂಭ ಮಾಡಿದ್ರು. ಬ್ರಿಟಿಷರ ವಿರುದ್ಧ ಪ್ರಾರಂಭ ಮಾಡಿದ್ರು. ನಿಮಗೆ ಗೊತ್ತಿರಲಿ, ಮಹಾತ್ಮ ಗಾಂಧೀಜಿಯವರು ವರ್ಷ 2 ವರ್ಷ ವಿಳಂಬ ಆದ್ರೂ ಪರವಾಗಿಲ್ಲ, ಗೋಹತ್ಯೆ ನಿಲ್ಬೇಕಂತ ಹೇಳಿ ಮಹಾತ್ಮ ಗಾಂಧೀಜಿ ಈ ದೇಶದ ಜನರಿಗೆ ಕರೆಯನ್ನು ಕೊಟ್ಟರು. ಗೋದಾನ ಭೂದಾನ ಚಳವಳಿ ವಿನೋಬಾ ಭಾವೆ ಅವರು ಪ್ರಾರಂಭ ಮಾಡಿದ್ರು. ಇವತ್ತು ದಯಾನಂದ ಸರಸ್ವತಿಯವರು 3 ಕೋಟಿ ಭಾರತೀಯರ ನಾನು ಸೈನ್ ಮಾಡಿ ಕೊಡ್ತೇನೆ ವಿಕ್ಟೋರಿಯಾ ರಾಣಿಗೆ, ಇಲ್ಲಿ ಗೋಹತ್ಯೆ ಬಂದ್ ಮಾಡಬೇಕು ಅಂತ ಹೇಳಿ ದಯಾನಂದ ಸರಸ್ವತಿಯವರು ಘೋಷಣೆ ಮಾಡಿದ್ರು. ಸ್ನೇಹಿತರೆ, ಇತಿಹಾಸದ ಅರಿವು ನಮಗಿರಬೇಕು. ಗೋವಿನ ಪ್ರಾಮುಖ್ಯತೆ ಈ ದೇಶದಲ್ಲಿ ಎಷ್ಟಿತ್ತು ಅಂತಕ್ಕಂಥದ್ದರ ಅರಿವು ನಮಗಿರೋದು ಅತ್ಯಂತ ಅವಶ್ಯಕತೆವಾಗಿದೆ. ಸ್ನೇಹಿತರೆ, ಎಲ್ಲಿಯವರೆಗೆ ಗೋವಿನ ಆ ನೆತ್ತರು, ಗೋವಿನ ಆ ರಕ್ತ ಎಲ್ಲಿ ತನಕ ಈ ಭೂಮಿ ಮೇಲೆ ಬೀಳಲು, ಎಲ್ಲಿ ತನಕ ನಿಲ್ಲಲು, ಅಲ್ಲಿ ತನಕ ಮನುಷ್ಯ ಇಲ್ಲ. ಇವತ್ತತ್ವ ನಾಳೆ ನಿಲ್ಲೇಬೇಕು. ಇನ್ನೇನು ನಾಳೆ ಬಕ್ರೀದ್ ಬಂತಂದ್ರೆ ಪ್ರಾರಂಭ ಆಯಿತು. ಬಸವ ಕಲ್ಯಾಣದ ನಾಲಿಗಳೊಳಗೆ ರಕ್ತ ಒಂದೇ ಸಲ ಹರಿಲಿಕ್ಕೆ ಪ್ರಾರಂಭ ಆಗ್ತದ. ಇದು ಕೇಳೋರು ಯಾರು? ಇದು ಯಾರು ನಿಲ್ಲಿಸಬೇಕು? ಇದಕ್ಕೆ ಯಾರು ಹೊಣೆ? ಇದಕ್ಕೆ ಯಾರು ಕರ್ತವ್ಯ? ಇದು ನಾನು ಆಕಳ ಹಾಲು ನಾನು ಕುಡಿದಿಲ್ಲ. ಆ ಎತ್ತು, ಆ ನಂದಿ ಅಂತೇಳಿ ನಾವು ಪೂಜೆ ಮಾಡ್ತೀವಿ. ಅದು ಒಂದೇ ಸಲ ಕಷ್ಟಪಟ್ಟು ದುಡಿತು, ಅದು ದುಡ್ದಾಗ ನನಗೆ ಅನ್ನ ಸಿಕ್ತು. ಅದು ಕಸಾಯಿ ಖಾನೆಗೆ ಒಬ್ಬ ಖಟಕನ ಮೇಲೆ ಕಳಿಸ್ತಕ್ಕಂಥ ಸಮಯದಲ್ಲಿ ಹಾಗಾದ್ರೆ ನನ್ನ ಕರ್ತವ್ಯ ಏನು? ನಾನು ವಿಚಾರ ಮಾಡಬೇಕಲ್ಲ. ಇದು ನನ್ನ ಕರ್ತವ್ಯ ಅಲ್ಲ. ಸ್ನೇಹಿತರೆ, ಇವತ್ತು ನಿಮಗೆ ಗೊತ್ತಿರಲಿ, ಈ ದೇಶದೊಳಗೆ ಪಂಜಾಬಿನ ರಾಜ ರಣದೀಪ್ ಸಿಂಗ್ ಘೋಷಣೆಯನ್ನು ಮಾಡ್ತೇನೆ, ಘೋಷಣೆಯನ್ನು ಕೊಡ್ತಾನೆ. ಆ ಕಾಲಘಟ್ಟದಲ್ಲಿ ನನ್ನ ಪಂಜಾಬಿನಲ್ಲಿ ಎಲ್ಲಾದ್ರೂ ಗೋಹತ್ಯೆ ಒಂದು ವೇಳೆ ನಡೀತು ಅಂದ್ರೆ ವಿಚಾರ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ, ಅವನಿಗೆ ಮರಣದಂಡನೆ ಕೊಟ್ಟು ಬಿಡ್ರಿ ಅಂತ ಹೇಳಿ ಆದೇಶ ಕೊಟ್ಟಂತ ರಾಜ ರಣದೀಪ್ ಸಿಂಗ್ ಇವತ್ತು ನೆನಪು ಮಾಡ್ಕೊಳ್ಬೇಕು. ಅಷ್ಟು ಗೋವಿಗೆ ಪ್ರಾಮುಖ್ಯತೆ ಕೊಡ್ತಕ್ಕಂಥ ಈ ದೇಶ, ಈ ನೆಲ, ಈ ಕನ್ನಡದ ನೆಲ. ಸ್ನೇಹಿತರೆ, ಮನುಕುಲದ ರಕ್ಷಣೆಗಾಗಿ ಗೋಹತ್ಯೆ ನಿಲ್ಲಬೇಕಾಗಿದೆ. ಈ ನಾಡಿನಲ್ಲಿ ಎಲ್ಲರೂ ಶಾಂತಿ ಸೌಹಾರ್ದತೆಯಿಂದ ಒಂದು ವೇಳೆ ಬಾಳಬೇಕು, ಬದುಕಬೇಕಾದ್ರೆ ಗೋಹತ್ಯೆ ಎಲ್ಲಿ ತನಕ ನಿಲ್ಲಲು ಅಲ್ಲಿ ತನಕ ಅದು ಸಾಧ್ಯ ಇಲ್ಲ. ವಿನಂತಿಯನ್ನು ಮಾಡ್ತೇನೆ, ಮುಸ್ಲಿಮಿನ ಸ್ನೇಹಿತರೆ, ನಿಮ್ಗೆ ವಿನಂತಿಯನ್ನು ಮಾಡ್ತೇನೆ, ಆಗ್ರಹವನ್ನು ಮಾಡ್ತೇನೆ. ಯಾವ ಆಕಳುಗಳಿಗೆ, ಯಾವ ಎತ್ತುಗಳಿಗೆ ನೀವು ಕಡಿತೀರಲ್ಲ, ಪ್ರಕೃತಿ ದತ್ತವಾಗಿ ನಿಮ್ಗೆ ತಿಂತಕ್ಕಂಥ ಹಕ್ಕು ಖುರಾನ್ಗಳೂ ಕೊಟ್ಟಿಲ್ಲ, ಸಂವಿಧಾನಗಳೂ ಕೊಟ್ಟಿಲ್ಲ, ನಿಮ್ಗೆ ಹಕ್ಕು ಕೊಟ್ಟಿಲ್ಲ. ಪ್ರಕೃತಿ ದತ್ತವಾಗಿ ದನಗಳಿಗೆ, ಎತ್ತುಗಳಿಗೆ ತಿಂತಕ್ಕಂಥ ಅಧಿಕಾರ ಅದು ಯಾರಿಗರೇ ಇದ್ದರೆ ಹುಲಿ, ಸಿಂಹ, ಚಿರತೆಗಳಿಗೆ ಮಾತ್ರ. ನೀವೇನು ಹುಲಿಗಳೂ ಅಲ್ಲ, ನೀವೇನು ಸಿಂಹಗಳೂ ಅಲ್ಲ, ನೀವು ಮನುಷ್ಯರು, ನಮ್ಮ ಹಾಗೆ ಮನುಷ್ಯರಷ್ಟೇ. ಇವತ್ತು ಅನೇಕ ಲಕ್ಷಾಂತರ ಗೋಗಳು, ಅನೇಕ ಲಕ್ಷಾಂತರ ನಂದಿಗಳು, ಎತ್ತುಗಳು ಇವತ್ತ ಕಟ್ಟಗಿರಿ ಸೇರಿ ಗೋಹತ್ಯೆ ಆಗಿ ಇವತ್ತು ಸಾವಯವ ಕೃಷಿ ಅಂತಕ್ಕಂಥದ್ದು ನಿಮ್ಮನ್ನು ನೋಡ್ಲಿಕ್ಕೆ ಸಿಗ್ತಾ ಇಲ್ಲ. ರಸಗೊಬ್ಬರದ ಕೃಷಿ ಮೇಲೆ ನಾವು ಅತಿಯಾದ ಬಳಕೆ,
ಅತಿಯಾದ ಬಳಕೆ. ಈ ದೇಶದೊಳಗ ಅದೆಷ್ಟು ಲಕ್ಷ ಲಕ್ಷ ಕೋಟಿ ರಸಗೊಬ್ಬರಕ್ಕ ದುಡ್ಡು ಖರ್ಚು ಮಾಡ್ತೀವಿ ಅಂದ್ರೆ ಅದಕ್ಕೆ ಲೆಕ್ಕನೇ ಇಲ್ಲ. ನಾವು ಸಣ್ಣವರಿದ್ದಾಗ ರಸಗೊಬ್ಬರ ಅಂದ್ರೆ ಗೊತ್ತಿದ್ದಿಲ್ಲ. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ಈ ದೇಶದೊಳಗೆ ಒಂದು ಸಮಯ ಇತ್ತು, ಪಂಜಾಬಿನ ಭಟಿಂಡಾದಲ್ಲಿ ಈ ದೇಶದೊಳಗ ಹೈಯೆಸ್ಟ್ ಗೋಧಿ ಬೆಳೀತಕ್ಕಂತ ಅದು ಜಾಗ ಯಾವ್ದಿದ್ರೆ ಅದು ಪಂಜಾಬಿನ ಭಟಿಂಡಾ. ಇವತ್ತು ಆ ಪಂಜಾಬಿನ ಭಟಿಂಡಾದಲ್ಲಿ, ಸಮಸ್ತ ಪಂಜಾಬಿನಲ್ಲಿ ಅತ್ಯಂತ ರಸಗೊಬ್ಬರ ಬಳಕೆಯಿಂದ ಇವತ್ತು ಭಟಿಂಡಾದೊಳಗ ನಿಮ್ಮ ಮನೆಗೊಬ್ಬರು ಕೂಡ ಮನೆಗೊಬ್ಬರು ಕ್ಯಾನ್ಸರ್ ಪೇಷಂಟ್ ಸಿಗ್ಲತ್ತಾರ. ಅಲ್ಲೊಂದು ರೈಲ್ವೆ ಪ್ರಾರಂಭ ಮಾಡ್ಯಾರ, ಭಟಿಂಡಾ ಟು ಬಿಕಾನೇರ್ ಕ್ಯಾನ್ಸರ್ ಎಕ್ಸ್ಪ್ರೆಸ್. ಎಲ್ಲಿ ತನಕ ಇವತ್ತು ನಾವು ಸುಮ್ ಕೊಡ್ಬೇಕು, ಎಲ್ಲಿ ತನಕ ನಾವು ತಾಳ್ಬೇಕು? ಸ್ನೇಹಿತರೆ, ಇವತ್ತು ಉಕೋವಾಕ ಅಂತಕ್ಕಂಥ ಒಬ್ಬ ಜ್ಞಾನಿ ಈ ದೇಶದೊಳಗೆ ಅಣುಬಾಂಬ್ ಡೇಂಜರ್ ಅಲ್ಲ, ಅಪಾಯಕಾರಿ ಅಲ್ಲ. ಈ ಜಗತ್ತಿನೊಳಗೆ ಅಣುಬಾಂಬ್ ಅಪಾಯಕಾರಿ ಅಲ್ಲ. ಈ ದೇಶದೊಳಗ ರಸಗೊಬ್ಬರ ಅದಕ್ಕಿಂತ ಅಪಾಯಕಾರಿ ಅಂತ ಹೇಳಿ ಉಕೋವಾಕ ಅವರ ಅಭಿಪ್ರಾಯ ಇದೆ. ನಾನು ವಿನಂತಿಯನ್ನು ಮಾಡ್ತೇನೆ, ನನ್ನ ಹೋರಾಟ ಯಾವತ್ತೂ ಕೂಡ ಪ್ರಾರಂಭ ಮಾಡ್ತೇನೆ. ಅನೇಕ ಕೇಸುಗಳು ಕೂಡ ಗೋ ಹತ್ಯೆಯನ್ನ ನಿಷೇಧ ಮಾಡಕ್ ಹೋದ್ರೆ ಇವತ್ತು ನಾನು ಮಾಡ್ತಕ್ಕಂಥದ್ದು ತಪ್ಪ. ಹಾಗಾದ್ರೆ ಗೋ ಹತ್ಯೆ ಕಾಯ್ದೆ ಈ ರಾಜ್ಯದಲ್ಲಿ ಜಾರಿ ಆಗಲಿಲ್ವಾ? ಕಳೆದ ನಮ್ಮ ಸರ್ಕಾರದಲ್ಲಿ ಕಾನೂನಿನ ಪಾಲನೆ ಮಾಡ್ತಕ್ಕಂಥದ್ದು, ಗೋ ರಕ್ಷಣೆ ಮಾಡ್ತಕ್ಕಂಥದ್ದು ಅದು ನಮ್ಮ ತಪ್ಪ. ಬಸವ ಕಲ್ಯಾಣದ ಸಮಸ್ತ ಅಲ್ಪಸಂಖ್ಯಾತ ಬಂಧುಗಳಿಗೆ ನೀವು ವಿನಂತಿಯನ್ನು ಮಾಡ್ತೇನೆ, ಈ ಕೆಲಸ ನಿಲ್ಲಿಸ್ರಿ. ನಾನು ಗೋ ರಕ್ಷಣೆಗಾಗಿ ಹಗಲ ರಾತ್ರಿ ಕೆಲಸ ಮಾಡ್ತೀನಿ, ಅದ್ರ ಸಲುವಾಗಿ ನನ್ನ ಪ್ರಾಣ ಹೋಗಲು ಚಿಂತಿಲ್ಲ. ಅದಕ್ಕಾಗಿ